ತಾವು ಟೈಮ್ ಹೇಳಕ್ಕಿಂತ ಪೈಲೆ ಹಿರಿಯರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೇವೆ. ನೀವು 10 ಮಿನಿಟ್ಸ್ ಅಲ್ಲಿ ಫಿನಿಶ್ ಮಾಡಿ. ಆಯ್ತು ಸಭಾಧ್ಯಕ್ಷ ಮಾತಾಡೋ ಜಾಸ್ತಿ ಟೈಮ್ ಕೊಟ್ಟಿದ್ದೇವೆ. ಫಸ್ಟ್ ಟೈಮ್ ಬೇಗ ಫಿನಿಶ್ ಮಾಡಿ. ಹೇಳುತ್ತಾ ಅಧ್ಯಕ್ಷರೇ, ಇವತ್ತು ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ನೆರೆ ಹಾಗೂ ಅಕಾಲಿಕ ಅಧ್ಯಕ್ಷರೇ, ಈಗ ಬಂದು ಕೈ ಎತ್ತಿದ್ರೆ ಆಗ್ತದ. ಕಲಬುರಗಿ ಜಿಲ್ಲೆ ಟೋಟಲ್ 6 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿತ್ತು ಅಧ್ಯಕ್ಷರೇ. ಇದರಲ್ಲಿ ಸರ್ಕಾರ ಕೇವಲ 3 ಲಕ್ಷ ಹೆಕ್ಟೇರ್ ಅಂತ ಹೇಳಿ ಬೆಳೆ ಹಾನಿ ಆಗಿದೆ ಅಂತ ಹೇಳಿ ಇವತ್ತು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಂತ ಅಧ್ಯಕ್ಷರೇ. ಇದರಲ್ಲಿ ಸಮೀಕ್ಷೆ ನಡೆಸಿ ಬಾಕಿ ಉಳಿದ ರೈತರು ಕೂಡ 3 ಲಕ್ಷ ಹೆಕ್ಟೇರ್ ಏನು ಲಾಸ್ ಆಗಿದೆ ಅವ್ರಿಗೆ ಕಂಪ್ಯೂಟರ್ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತ ಮುಖಾಂತರ ಕೇಳ್ತೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಅತಿವೃಷ್ಟಿಯಿಂದ SDRF NDRF ವಿಪತ್ತು ನಿರ್ವಹಣಾದಿಂದ 8,500 ನೀಡಿದ್ರು. ಇದಕ್ಕೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಬಂದು ವೀಕ್ಷಣೆ ಮಾಡಿ ನಾವು ಕೂಡ 8,500 ಹಾಕಿ 17,000 ರೂಪಾಯಿ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಖುದ್ದಾಗಿ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದಂತ ತಾವು ನೋಡಿದ್ರೆ ಅಧ್ಯಕ್ಷರೇ. ಹಾಗೂ ಇವತ್ತು 80ರಷ್ಟು ಬೆಳೆ ಹಾನಿಯಾಗಿದಂತೆ ಮುಖ್ಯಮಂತ್ರಿ ಕೂಡ ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಹೋಗಿದ ಅಧ್ಯಕ್ಷರೇ. ಅದರಲ್ಲಿ 80% ಕಂಪ್ಲೀಟ್ ನಾಶ ಆಗಿದೆ ಅಂತಕ್ಕಂಥ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಅಧ್ಯಕ್ಷರೇ. ಅದರಲ್ಲಿ ಕೇವಲ ಇವತ್ತು ಪ್ರತಿ ಹೆಕ್ಟರ್ಗೆ ಅಧ್ಯಕ್ಷರೇ ಕೇವಲ 4,000 ಹಿಡ್ಕೊಂಡು 5,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಜಮಾ ಆಗ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ಪಕ್ಕದಲ್ಲಿ ಹೊಲದವರಿಗೆ ಪರಿಹಾರ ಬಂದ್ರೆ ಮತ್ತೊಬ್ಬ ಪಕ್ಕದಲ್ಲಿ ಪರಿಹಾರ ಆಗಿಲ್ಲ ಅಧ್ಯಕ್ಷರು. ಇಲ್ಲಿವರೆಗೂ ಕೂಡ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದವನು ಕೂಡ ಅವರಿಗೂ ಕೂಡ ನಾನು ಹೇಳಿದ್ದೀನಿ, ಅವರು ಕೂಡ ಒಪ್ಕೊಂಡಿದ್ದಾರೆ. ಇದು ಸರಿಯಾಗಿಲ್ಲ, ಮುಂದಿನ ದಿನ ಸರಿ ಮಾಡಿಸಿ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಕೂಡ ಮೊನ್ನೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುಖ್ಯಮಂತ್ರಿ ಗ್ರಾಮಗಳು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಬಾಕಿ ಉಳಿದಂಥ ಎಲ್ಲ ರೈತರಿಗೆ ಏನು 17,000 ರೂಪಾಯಿ ಘೋಷಣೆ ಮಾಡಿದ್ದಾರೆ, ಅದು 17,000 ರೂಪಾಯಿ ಆದಷ್ಟು ಬೇಗನೆ ಕೂಡ ಪರಿಹಾರ ಕೊಡ್ಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಬೆಳೆ ವಿಮೆ ಪ್ರೀಮಿಯರ್ ಕಟ್ಟಿದ ರೈತರಿಗೆ ಅಧ್ಯಕ್ಷರೇ ಮಧ್ಯಂತರ ಪರಿಹಾರ ಅಂತೇಳಿ 25% ಅಡ್ವಾನ್ಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಅತಿವೃಷ್ಟಿ ಸಮೀಕ್ಷೆ ಸಮಯದಲ್ಲಿ ಘೋಷಣೆ ಮಾಡಿದ್ದು. ಇದರ ಬಗ್ಗೆ ಇನ್ನೂ ಯಾವುದೂ ಕೂಡ ಕ್ರಮ ಕೈಗೊಂಡಿಲ್ಲ ಅಧ್ಯಕ್ಷರೇ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಪ್ರೀಮಿಯರ್ ಕಟ್ಟಿದಂಥವ್ರು ಎಲ್ಲ ರೈತರಿಗೆ 50% ಪರಿಹಾರ ಪ್ರೀಮಿಯಂ ಕೊಡ್ಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇದರಲ್ಲಿ ಅತಿವೃಷ್ಟಿ ಮಳೆಯಿಂದ ತೊಗರಿ ಕಡಿಮೆ ಇಳುವರಿ ಹೊಂದಿರುವ ಪ್ರಯುಕ್ತ ರೈತರಿಗೆ ತೊಗರಿ ಬೆಲೆ ಬೆಂಬಲವನ್ನು ಪ್ರತಿ ಕ್ವಿಂಟಲ್ಗೆ 8,500 ರೂಪಾಯಿ MSP ಪ್ರಕಾರ 8,500 ದರವನ್ನು ನಿಗದಿಪಡಿಸಿದ ಅಧ್ಯಕ್ಷರೇ. ಅದರಲ್ಲಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ 5,000 ರೂಪಾಯಿ ಸೇರಿಸಿ ಹೆಚ್ಚಿನ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಆಗಬೇಕು ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ನಾನು ಕೇಳಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇದರಲ್ಲಿ ಇವತ್ತು ಇನ್ನು 15 ದಿನಗಳಲ್ಲಿ ತೊಗರಿ ಕೂಡ ಇವತ್ತು ರಾಶಿ ಆಗ್ತಕ್ಕಂಥ ನಾವು ನೋಡಿರೋ ಅಧ್ಯಕ್ಷರೇ. 15 ದಿನಗಳಲ್ಲಿ ಕೂಡ ಆದಷ್ಟು ಬೇಗನೆ ತೊಗರಿ ಖರೀದಿ ಕೇಂದ್ರಗಳು ಆದಷ್ಟು ಘೋಷಣೆ ಮಾಡಿ ಅದು ಕೂಡ ಜಲ್ದಿ ತೊಗ್ತಕ್ಕಂಥ ಕೆಲಸ ಆಗಬೇಕು ಅಂತ ಒಂದು ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಅನೇಕ ರೈತರಿಗೆ ಕರೆಂಟಿನ ಭಾಳ ಸಮಸ್ಯೆ ಇದೆ ಅಧ್ಯಕ್ಷರೇ. ಇವತ್ತು ನಸಿಗ್ನೆ 3 ಗಂಟೆ ಕರೆಂಟ್ ಕೊಡೋದು, 4 ಗಂಟೆ ಕರೆಂಟ್ ಕೊಡೋದು, ಯಾವಾಗ ಬೇಕು ಅವತ್ತು ತೆಗೆಯೋದು. ಅದರಿಂದ ರೈತರು ಅನೇಕ ತೋಟ ಗೀಟ ಮಾಡಿದವರೆಲ್ಲರೂ ಕೂಡ ಇವತ್ತು ಬೆಳೆ ಕೂಡ ಸಂಪೂರ್ಣ ನಾಶ ಆಗ್ತಕ್ಕಂತಾಗಿದೆ. ಅದಕ್ಕೆ ಇವತ್ತು ಮಂತ್ರಿ ಸಾಹೇಬ್ರು ಇಲ್ಲೇ ಅದಾರ. ಅವು ಇವತ್ತು ರೈತರಿಗೆ ಬೆಳಿಗ್ಗೆ 7 ಗಂಟೆನೋ 6 ಗಂಟೆನೋ ಟೈಮ್ ಫಿಕ್ಸ್ ಮಾಡಿ ಅವ್ರಿಗೆ ಒಂದು 5-6 ಗಂಟೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕಬ್ಬು ಬೆಳೆಗಾರರು ಕೂಡ ಅಧ್ಯಕ್ಷರೇ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ 330 ಘೋಷಣೆ ಇವತ್ತು ಸರ್ಕಾರದಿಂದ ಮಾಡಿತ್ತು. ಇವತ್ತು ಕಲಬುರಗಿಯಲ್ಲಿ 3,000 ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ. ಈ ಅನೇಕ ಕಬ್ಬು ಬೆಳೆಗಾರರ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ರೆ ಮತ್ತೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ಅಧ್ಯಕ್ಷರೇ. ಅದಕ್ಕೆ ಇಲ್ಲೇನು ಬೆಳಗಾವಿ ಮಾದರಿಯಲ್ಲಿ 3,300 ಏನು ಹೇಳಿದಾರ ಅದ್ರ ಪ್ರಕಾರ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯವರು ಕೂಡ 3,300 ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇವತ್ತು ನಾವು ಅನೇಕ ಕಡೆ ಇವತ್ತು ಮಂಡ್ಯ, ಮೈಸೂರು, ಹಾಸನ ಇವತ್ತು ನಾವು 2016ರಲ್ಲಿ ನಾವು ಇವತ್ತು ಮುಧೋಳ ತಾಲೂಕಿಗೆ ನಾವು ಮುಧೋಳ ಕ್ಷೇತ್ರ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳಕ್ಕೆ ಹೋದ ಅಧ್ಯಕ್ಷರೇ. ಒಂದು ಎಕರೆ ಕೂಡ ಜಮೀನು ಕೂಡ ಇವತ್ತು ಯಾವ ಖಾಲಿ ಉಳಿದಿರಲಿಲ್ಲ. ಎಲ್ಲ ಕಬ್ಬು ಬೆಳೆ ಅನೇಕ ರೈತರು ಕಬ್ಬು ಬೆಳೀತಕ್ಕಂಥ ಕೆಲಸ ಇವತ್ತು ಇಲ್ಲಿ ಮಾಡ್ತಾರೆ. ಈ ಭಾಗದಲ್ಲಿ ಯಾಕಂದ್ರೆ ನೀರಾವರಿ ಯೋಜನೆಗಳು ಎಲ್ಲ ರೀತಿಯಲ್ಲಿ ಇವತ್ತು ಅನುಕೂಲ ಈ ಭಾಗದಲ್ಲಿ ಜಾಸ್ತಿ ಅನುಕೂಲ ಆಗಿದೆ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಒಂದು ಎಕರೆಗೆ 10,000 8,000ಕ್ಕೆ ಒಂದು ವರ್ಷಕ್ಕೆ ಕಡ್ತಿ ಹಾಕಿಬಿಡ್ತಾರೆ ಅಧ್ಯಕ್ಷರೇ ಅವರು. ಆದರೆ ಇವತ್ತು ಅದೇ ಕಡ್ತಿ ಹಾಕೊಂಡು ಮತ್ತೊಬ್ರು ಕಡ್ತಿ ಹಾಕೊಂಡು ಅದು ಮಾಲ್ ಬೀಳೋದು. ಇವತ್ತು ಏನಾರ ಮಳೆ ಭಾಳ ಇತ್ತು, ಬೆಳೆ ಸರಿಯಾಗಲಿ ಏನಂದ್ರೆ ಅವರು ಕೂಡ ಲಾಸ್ ಆಗ್ತಾರೆ ಅಧ್ಯಕ್ಷರೇ. ಹೊಲದ ಮಾಲಕರಿಗೆ ಏನು ಕಡ್ತಿ ಹಾಕೊಂಡು ಅಮೌಂಟ್ ಇರ್ತದೆ 10,000 8,000 ಕೊಡ್ತಕ್ಕಂಥ ಕೆಲಸ ಇವತ್ತು ಹಾಕೊಂಡ್ರು ಮಾಡಲೇಬೇಕು. ಹಿಂಗಾಗಿ ನಮ್ಮಲ್ಲಿ ನೀರಿನ ಏನು ವ್ಯವಸ್ಥೆ ಬಹಳಷ್ಟು ಇದೆ. ನಮ್ಮಲ್ಲಿ ಗಂಡೂರಿ ನಾಲ ಇದೆ ಮತ್ತು ನಮ್ಮಲ್ಲಿ ಬೆಣ್ಣೆತೂರ ಇದೆ. ನಮ್ಮ ನೀರಾವರಿ ಯೋಜನೆಗಳು ಕೂಡ ಕಂಪ್ಲೀಟ್ಗೆ ಎಲ್ಲ ರಾಜ್ಯದಲ್ಲಿ ಈ ಕಡೆ ಹೆಂಗೆ ಮಾಡಿದಾರೆ ಆ ರೀತಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಕಲಬುರಗಿ ಜಿಲ್ಲೆಗೂ ನಾವು ಆಗ್ಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ ಅಧ್ಯಕ್ಷರೇ. ಇವತ್ತು ಭೂ ನ್ಯಾಯ ಮಂಡಳಿ ಅಧ್ಯಕ್ಷರೇ ನಾವು ಕಂದಾಯ ಸಚಿವರು 2-3 ಸತಿ ಹೋಗಿ ನಾವು ಭೇಟಿಯಾಗಿದ್ದೇವೆ. ಭೂ ನ್ಯಾಯ ಮಂಡಳಿ ಇವತ್ತಿನವರೆಗೂ ಮಾಡಿಲ್ಲ. 2.5 ವರ್ಷ ಮುಗಿತ ಅಧ್ಯಕ್ಷರೇ ಭೂ ನ್ಯಾಯ ಮಂಡಳಿ ಮಾಡಿಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ರೈತರು ಇವತ್ತು ನಿಂದೆ ತೊಗರಿ ಮತ್ತು ಇದು ಹೆಸರು ಮತ್ತು ಉದ್ದು ಬೆಳೆದಂಥ ಸಂದರ್ಭದಲ್ಲಿ ಇನ್ನೇನು ರಾಶಿ ಮಾಡ್ಬೇಕಂತ ಪರಿಸ್ಥಿತಿಗೆ ಇದ್ದಂಥ ಸಮಯದಲ್ಲಿ ಭಯಂಕರ ಮಳೆಯಾಗಿ ರಾಶಿ ಮಾಡ್ಲಿಕ್ಕೂ ಕೂಡ ಆಗಿದೆ ಅಧ್ಯಕ್ಷರೇ. ಅಲ್ಲೇ ಪೂರ ಖರಾಬ್ ಹೋಗಿದೆ. ಅವರು ಕೂಡ ಪರಿಹಾರ ಇನ್ನೂವರೆಗೂ ಕೂಡ ಕೊಡ್ತಕ್ಕಂಥದ್ದಾಗಿಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ರೈತರು
ಹೊಲಗಳಿಗೆ ಎಲ್ಲಕ್ಕೂ ಹೋಗ್ತಕ್ಕಂಥ ಹಾದಿಗಳಂತೂ ಇವತ್ತು ಭಾಳ ಕಡಿಮೆ ಅವ. ಮತ್ತೊಂದು ಹೊಲಕ್ಕೆ ಹೋಲಕ್ಕೆ ಅವಾಗ ಏನೋ ಅಂತಿಲ್ಲ, ಹೊಲಕ್ಕೆ ಬರಲಕ್ಕೆ ಕಾಲು ಹಾದಿ ಬಿಡ್ತಿರು. ಈಗೆಲ್ಲ ಹೊಲದ ರೇಟ್ ಜಾಸ್ತಿ ಆಗಿ ಅಂತೇಳಿ ಮತ್ತೊಂದು ಹೊಲದವ್ರು ಮತ್ತೊಂದು ಹೊಲಕ್ಕೆ ಹೋಲಕ್ಕೆ ಹಾದಿ ಕೊಡ್ತಾ ಇಲ್ಲ. ಅದು ಕೂಡ ಬಂದ್ ಮಾಡೋದು ತಕ್ಷಣ ಅದಕ್ಕೆ ಇವತ್ತು ತಹಸೀಲ್ದಾರ್ ಆಗಿರ್ಬೋದು, ಎ ಸಿ ಅವರಾಗಿರ್ಬೋದು, ಆದಷ್ಟು ಬೇಗನೆ ಒಂದು ಹೊಲಕ್ಕೆ ರಸ್ತೆ ಸಲ ಏನು ಮಾಡ್ಕೊಡ್ಬೇಕು ಆದಷ್ಟು ಘೋಷಣೆ ಮಾಡಿ, ಅಥವಾ ಎ ಸಿ ಅವರಿಗೆ ಅಥವಾ ತಹಸೀಲ್ದಾರಿಗೆ ಅದು ಹೇಳಿದ್ರೆ ಆದಷ್ಟು ಬೇಗನೆ ಅದು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ. ಇವತ್ತು ಅನೇಕ ಕಡೆಗೆ ನಾವು 1 ಎಕರೆಯಲ್ಲಿ ಕಬ್ಬು ಬೆಳೆಯೋದು 1 ಲಕ್ಷ, 1.5 ಲಕ್ಷ, 2 ಲಕ್ಷ ತನಕ ಕಬ್ಬು ಇವತ್ತು ಬೆಳೀತಾರೆ ಎಲ್ಲ ತೆಗೆದದರಂತ. ಆದರೆ ಇವತ್ತು ನಮ್ಮ ಭಾಗದಲ್ಲಿ ನೀರಿನ ಸಮಸ್ಯೆ ಇರೋದು, ನೀರು ನಮ್ಮ ಕಡೆ ಭಾಳಷ್ಟು ಐತಿ. ಆದರೆ ನೀರಾವರಿ ಯೋಜನೆಗಳಲ್ಲಿ ಒಂದು 300-400 ಕೋಟಿಗಳು ಎಲ್ಲ ಕ್ಷೇತ್ರಗಳಿಗೆ ಅನುಕೂಲ ಮಾಡಿಕೊಟ್ರು. ಅದು ಕೂಡ ನಮ್ಮ ಭಾಗದ ರೈತರನ್ನು ಕೂಡ ಆ ರೀತಿ ಬೆಳಿಬೋದು ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ನಮ್ಮಲ್ಲಿ ಶಾಬಾದ್ ತಾಲೂಕು ನನ್ನ ಮತಕ್ಷೇತ್ರ 4 ತಾಲೂಕು ಬರ್ತವೆ ಅಧ್ಯಕ್ಷರೇ. ಇವತ್ತು ಶಾಬಾದ್ ತಾಲೂಕಲ್ಲಿ ಇತ್ತಂದ್ರೆ ಇವತ್ತೆಲ್ಲ ಮೈನಿಂಗ್ ಜಾಸ್ತಿ ಇದು ಆಗ್ತಿತ್ತು ಅಧ್ಯಕ್ಷರಲ್ಲಿ. ಆದರೆ ಇವತ್ತು ಪರ್ಸಿಗಳು ಅದು ಕೂಡ ಅನೇಕ ರಾಜ್ಯಗಳು ಕೂಡ ನಮ್ಮ ಶಾಬಲ್ನಿ ಪರ್ಸಿ ಹೋಗ್ತಕ್ಕಂಥ ಈ ಕಂಪ್ಲೀಟ್ ಕೂಡ ಬಂದಾಗಿದೆ. ಇದ್ದಿದ್ದು ಒಂದು ಸಿಮೆಂಟ್ ಫ್ಯಾಕ್ಟ್ರಿನೂ ಕೂಡ ಬಂದಾಗಿದೆ. ಎಲ್ಲ ಕೂಡ ಅನೇಕ ಲೇಬರ್ ನಮ್ಮಲ್ಲಿ ಬಾಂಬೆನೋ ಪುನೋನು ಕೆಲಸ ಮಾಡಿ ಬೇರೆ ಕಡೆ ಹೋಗ್ತದೆ. ಆದಷ್ಟು ಬೇಗನೆ ಅದೊಂದು ಸಿಮೆಂಟ್ ಫ್ಯಾಕ್ಟ್ರಿಯನ್ನು ಕೂಡ ನೀವು ಪ್ರಾರಂಭ ಮಾಡಿಸ್ಲಿಕ್ಕೆ ಸರ್ಕಾರಕ್ಕೂ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ ಅಧ್ಯಕ್ಷ. ಅದೊಂದು ಬೇಗನೆ ಆಗ್ಬೇಕಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರ ನಮ್ಮ ಬೊಮ್ಮೆ ಸಾಬ್ರೆ ಸರ್ಕಾರ ಇದ್ದಂಥ ಸಮಯದಲ್ಲಿ KKRD ಬೋರ್ಡಿಗೆ ಎಲ್ಲ JDS, ಕಾಂಗ್ರೆಸ್, BJP ಎಲ್ಲ ಶಾಸಕರು ಕೂಡ ಅದಕ್ಕೆ ಸದಸ್ಯರಾಗಿ ಮಾಡಿದ್ರು ಅಧ್ಯಕ್ಷರು. ಈ ಸರ್ತಿ ಓನ್ಲಿ ಕಾಂಗ್ರೆಸ್ ಮಾತ್ರ ಅದಕ್ಕೆ ಸದಸ್ಯರಾಗಿ ಉಳಿದಿದ್ದಾರೆ. ಅದು ಕೂಡ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು KKRD ಬಲ್ ಕೊಟ್ಟಂತ ಕೆಲಸಗಳು ಜಲ್ದಿ ಕೂಡ ಆಗ್ತಾ ಇಲ್ಲ ಅಧ್ಯಕ್ಷರು. ನಾನು ಜಾಸ್ತಿ ಮಾತಾಡ್ತೀನಿ, 2 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ, ನಾನು ಜಾಸ್ತಿ ಸಮಯ ತಗೋದಿಲ್ಲ. ಅದಕ್ಕೋಸ್ಕರ ತಮಗೆ ಹೇಳಕ್ ನಾನು ಇಷ್ಟೆಲ್ಲ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗ ಕೂಡ ನೀರಾವರಿ ಯೋಜನೆಗಳು, ಅನೇಕ ನೀರಾವರಿ ಯೋಜನೆಗಳನ್ನು ಕೊಡಬೇಕು. ಇವತ್ತು ನಮ್ಮಲ್ಲಿ ರೈತರು ಕೂಡ ಅನೇಕ ರೀತಿಯಲ್ಲಿ ಇವತ್ತು ಆತ್ಮಹತ್ಯೆಗಳು ಕೂಡ ಬಹಳಷ್ಟು ಆಗ್ತಾ ಇದೆ. ಇವತ್ತು ಬೆಳೆದಂತ ಮಾಲಿ ರೇಟ್ನು ಸಿಗ್ತಾ ಇಲ್ಲ. ಅದ್ರಗೋಸ್ಕರ ಈ ಮಳಿ ಜಾಸ್ತಿ ಎಲ್ಲ ಬೆಳೆ ಕೂಡ ಪರಿಹಾರ ಕೂಡ ಇನ್ನೂ ಕೊಡ್ತಾ ಇಲ್ಲ. ಅದ್ರಗೋಸ್ಕರ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಆದಷ್ಟು ಬೇಗ ಬೇಕು ಶಾಸಕರು ಕೂಡ ಒಂದು 1 ಕೋಟಿ ಕಡಿಮೆ, ಕ್ಷೇತ್ರ ಕಡಿಮೆ ಆದರೂ ಅನುದಾನ ಪರವಾಗಿಲ್ಲ. ರೈತರ ಪರಿಹಾರ ಕೂಡ ನಮಗೆ ಕೊಡ್ತಕ್ಕಂಥದ್ದು ಅವ್ರಿಗೆ ಸೇರಿಸಿ ಒಂದು 2 ಕೋಟಿ ಹೆಚ್ಚಿಗೆ ಕೊಟ್ಟರು ಪರವಾಗಿಲ್ಲ. ರೈತರ ಪರಿಹಾರ ಆದಷ್ಟು ಬೇಗನೆ ಕೊಡಬೇಕಂತ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕೆ ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಖುದ್ದಾಗಿ ವಿಸಿಟ್ ಮಾಡಿ ಅಲ್ಲಿ 2.5-3 ಗಂಟೆ ಕೂಡ ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗೆ ಹೇಳಿ ಬಂದಿದ್ದಾರೆ. 8,500 ಪ್ಲಸ್ ನಾನು 8,500 ಹಾಕಿ 17,000 ಕೊಡ್ತೀನಿ ಅಂದ್ರೆ ಇಲ್ಲಿವರೆಗೂ ಒಂದು 25-30% ಜನಗಳಿಗೆ ಮಾತ್ರ ಒಬ್ಬೊಬ್ರಿಗೆ 4,000, 5,000 ಅಣ್ಣ ತಮ್ಮ ಹೊರಗಳು ಬೇರೆ ಆದ್ರೆ ಅಣ್ಣಗೆ ಬಂದ್ರು ತಮ್ಮ ಬಂದಿಲ್ಲ. ಹಿಂಗಾಗಿ ಬಹಳಷ್ಟು ಜನಗಳಿಗೆ ಬಂದಿಲ್ಲ ಅಧ್ಯಕ್ಷ. ಆದಷ್ಟು ಬೇಗನೆ ಇದು ತಮ್ಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ. ಆದಷ್ಟು ಬೇಗನೆ ಪರಿಹಾರ ಮಾಡ್ಕೊಡ್ಬೇಕು. ಮತ್ತೆ ರಸ್ತೆಗಳಿಗೆ ಕೂಡ ಅದೊಂದು ಆದಷ್ಟು ಬೇಗ ಹಾದಿಗಳು ರಸ್ತೆಗಳಿಗೂ ಕೂಡ ಮಾಡ್ಕೊಡ್ತಕ್ಕಂಥ ತಮ್ಮಲಿಂದ ಕೇಳಕ್ ಬಯಸ್ತಾ ಇದ್ದೀನಿ.